ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಆರಂಭ ಆಗಿರ್ತಕ್ಕಂಥ ಗಲಾಟೆ, ಫೈರಿಂಗು, ಓರ್ವ ಕಾರ್ಯಕರ್ತನ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಡೀ ಬಳ್ಳಾರಿ ಒಂದು ರೀತಿಯ ಬಿಗುವಿನ ವಾತಾವರಣಕ್ಕೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಡೀ ಈ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ನಾಗೇಂದ್ರ ಕೂಡ ಇದ್ದಾರೆ. ಅದರ ಜೊತೆಗೆ ಬಳ್ಳಾರಿಯ ನಗರ ಶಾಸಕ ಅಂತ ಭರತ್ ರೆಡ್ಡಿ ಅವರು ಕೂಡ ಇರ್ತಕ್ಕಂಥದ್ದು. ಸರ್, ಇಡೀ ಘಟನೆ ಸರ್ ಇಡೀ ಘಟನೆ ಬಳ್ಳಾರಿಯ ಇತಿಹಾಸದಲ್ಲಿ ಕೂಡ ನಡೆದಿರಲಿಲ್ಲ. ಇಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಇದು ಏನು ಸರ್, ಪ್ರೀ ಪ್ಲಾನ್ಡ್ ಇದನ್ನ ಅಥವಾ ಏನು ಹೇಳ್ತೀವಿ? ನೋಡಿ, ನಿನ್ನೆನೇ ಎಲ್ಲ ಹೇಳಿದ್ದೀನಿ, ಅವರು ಪ್ರೀ ಪ್ಲಾನ್ ಮಾಡಿದ್ದಾರೆ ಎಲ್ಲ ಅಂತೇಳಿ. ಈಗ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆ. ಇನ್ವೆಸ್ಟಿಗೇಷನ್ ನಡೀಲಿ, ಎಲ್ಲ ಸತ್ಯಾಂಶಗಳು ಹೊರಗೆ ಬರುತ್ತೆ. ಅವ್ರು ಹೇಳ್ತಕ್ಕಂಥದ್ದು ಈಗ 2 ದೂರುಗಳನ್ನು ಕೂಡ ನಿಮ್ಮ ಮೇಲೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್. ಈಗ ನೀವು ಅವ್ರ ದೂರುಗಳಂದ್ರೆ ನೋಡ್ತಿದ್ದೀರಿ ನೀವು. ನಾವೀಗ ಪ್ರೆಸ್ ಮೀಟಲ್ಲಿ ತೋರಿಸಿದ್ವಿ. ಬೆಳಿಗ್ಗೆ ಯಾರು ಅವ್ರ ಜೊತೆಗೆ ಪ್ರೆಸ್ ಮೀಟಲ್ಲಿ ಕುಂತಿರ್ತಾರೋ ಅಂಥವ್ರಿಗೆ ತಲೆಗೆ ಪಟ್ಟಿ ಹಾಕಿ ಸಾಯಂಕಾಲ ವಿಜೇಂದ್ರ ಅವ್ರು ಬಂದಾಗ ಅವ್ರ ಮುಂದೆ ಮಾತಾಡಿಸಿ ಅವ್ರಿಗೆ ಸಾಂತ್ವನ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಇವು ಎಂಥ ಕೇಸ್ಗಳು, ಎಂಥ ಫ್ಯಾಬ್ರಿಕೇಟೆಡ್ ಕೇಸ್ ಅಂತೇಳಿ ನಿಮ್ಮ ಕಣ್ಣು ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಬೆಳಿಗ್ಗೆ ಪ್ರೆಸ್ ಮೀಟ್ಗೆ ಹೋದವ್ರು ನೀವೇ. ಈಗ ಓರ್ವ ನಿಮ್ಮ ಕಾರ್ಯಕರ್ತ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಸರ್. ಇಡೀ ಘಟನೆ ಕೂಡ ಸಾಕಷ್ಟು ನೋವು ಕೂಡ ಆಗಿರ್ತಕ್ಕಂಥದ್ದು ನಮಗೆ. ಈಗ ಆ ನಾವು ಮಾತಲ್ಲಿ ಹೇಳ್ಕೊಳಕ್ಕಾಗಲ್ಲ. ಮತ್ತು ಜಾಸ್ತಿ ನಿಮ್ಮ ಹತ್ರ ಮಾತಾಡಿದ್ರು ಕೂಡ ನಮಗೆ ಆ ನೋವನ್ನು ತಟ್ಕೊಳಕ್ಕೂ ಆಗಲ್ಲ. ಸ್ವಲ್ಪ ದಿವಸ ಆದರೆ ನಾವು ಅದರಿಂದ ಹೊರಗೆ ಬರೋಕ್ಕಾಗುತ್ತೆ. ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಸರ್? ಅಂದರೆ ಬಳ್ಳಾರಿ ನಗರದಲ್ಲಿ ಒಂದು ರೀತಿಯ ವಾತಾವರಣ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಳ್ಳಾರಿ ಜನತೆಗೆ ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿನ್ನೆ ಏನೋ ಆಕಸ್ಮಿಕವಾಗಿ ಜನವರಿ 1 ಇತ್ತು, ನಾವು ಊರಲ್ಲಿರಲಿಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ ಇದ್ದಾಗ ಇವರೇನೋ ಒಂದು ಘಟನೆಯನ್ನು ಕ್ರಿಯೇಟ್ ಮಾಡಿ ನಿನ್ನೆ ಬಳ್ಳಾರಿಯಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ರು. ಇಂಥ ಕಾರ್ಯಕ್ರಮಗಳು ಬಳ್ಳಾರಿಯಲ್ಲಿ ಆಗಕ್ಕೆ ನಾವಾಗಿರ್ಬೋದು, ನಾಗೇಂದ್ರಣ್ಣ ಆಗಿರ್ಬೋದು, ಗಣೇಶ್ ಅವ್ರು ಬಿಡಲ್ಲ. ಬಳ್ಳಾರಿ ಎಷ್ಟೇ ಮಂದಿ ಬಂದರೂ ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಜನತೆ ಶಾಂತಿವಾಗಿ ಇರ್ತಾರೆ. ಇಂಥ ಘಟನೆಗಳು ಮತ್ತೆ ಆಗಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ಇಡೀ ಘಟನೆ ಬ್ಯಾನರ್ ಅನ್ನೋದು ನೆಪ ಮಾತ್ರ, ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಯ್ತಾ ಹೇಗೆ ಸರ್? ಖಂಡಿತವಾಗಿಯೂ ತಾವು ಏನು ಹೇಳ್ತಾ ಇದ್ದೀರಲ್ಲ, ಇದು 100ಕ್ಕೆ 100ರಷ್ಟು ಸತ್ಯ. ಇವತ್ತು ಒಬ್ಬ ಯುವಕ ಒಂದು ಅಭಿವೃದ್ಧಿಯ ಜೊತೆಗೆ ಒಂದು ಪುತ್ಥಳಿಯನ್ನು ಅನಾವರಣ ಮಾಡೋದು ನಮ್ಮ BJPಯವರಿಗೆ ಹಿಡಿಸೋಕ್ಕಾಗಲಿಲ್ಲ. ಅದು ಸಮಾಜದವರಲ್ಲ, ಅನ್ಯ ಸಮಾಜದವರು ವಾಲ್ಮೀಕಿ ಪುತ್ಥಳಿಯನ್ನು ಮಾಡಿ ಅವರು ಅದನ್ನು ಒಂದು ಟೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ಹೊಂಟಾರ ಅಂತೇಳಿ ಅವರು ಒಂದು ದುರುದ್ದೇಶ ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಅಂಥ ಭಾವನೆ ಇಲ್ಲ. ಇವತ್ತು ಮಹರ್ಷಿ ವಾಲ್ಮೀಕಿಯ ಒಬ್ಬ ಮಹರ್ಷಿಗೆ ನಮನವನ್ನು ಸಲ್ಲಿಸುವಂಥ ಒಂದು ಕೆಲಸಕ್ಕೆ ಇವತ್ತು ಶಾಸಕರು ಕೈ ಹಾಕಿದರು. ಆದರೆ ಇವತ್ತು ಏಕಾಏಕಿ ನಮ್ಮ BJPಯ ಮಾಜಿಗಳೆಲ್ಲ ಸೇರಿ ಈ ರೀತಿ ಮಾಡಿದ್ದಾರೆ ಅಂದರೆ ಭಾಳಷ್ಟು ನೋವಿನ ಸಂಗತಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಈ ಘಟನೆ ಬಗ್ಗೆ ಕೂಡ ಸಾಕಷ್ಟು ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ತಮಗೆ ಮಾತಾಡಿರ್ತಕ್ಕಂಥದ್ದು. ಏನು ಕಳಿಸಿದ್ದಾರೆ, ಏನು ಹೇಳಿ ಕಳಿಸಿದ್ದಾರೆ ಜೊತೆ? ಇಲ್ಲ, ಖಂಡಿತವಾಗಿ ಕೂಡ ಇವತ್ತು ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಇದರಲ್ಲಿ ಬಲಿಯಾಗಿದ್ದಾನೆ. ಇವತ್ತು ಅವನು ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಅನ್ನುವಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಸಭೆಯನ್ನು ಮುಂದೂಡಬೇಕಂತೇಳಿ ಅವರು ಕೂಡ ನಗರ ಶಾಸಕರಾಗಿರುವಂಥ ಭರತ್ ರೆಡ್ಡಿ ಅವರಿಗೂ, ಗಣೇಶ್ ಅವ್ರಿಗೂ ಮತ್ತು ನನಗೂ ಮತ್ತು ಉಸ್ತುವಾರಿ ಸಚಿವರಿಗೂ ಎಲ್ಲರೂ ಕೂಡ ಅವರಿಗೆ ಕೇಳಿಕೊಂಡ್ರು. ಯಾಕಂದರೆ ಇಂಥ ಸೂತಕದ ಛಾಯೆ ಇದ್ದಾಗ, ಇಂಥ ಒಂದು ಘಟನೆ ಆದಾಗ, ಇಂಥ ಒಂದು ಸಂದರ್ಭ ಆದಾಗ ಇದನ್ನು ಬೇಡ, ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಮಾಡೋಣ ಅಂತ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಈ ರೀತಿಯ ರಾಜಕೀಯ ಸಂಘರ್ಷಣದ ಘಟನೆಗಳು ಕೂಡ ಆಗಿಲ್ಲ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಇರ್ತಾ ಇತ್ತು. ಮೊದಲ ಬಾರಿಗೆ ರಸ್ತೆಯ ಮೇಲೆ ನಿಂತು ಕೂಡ ಈ ರೀತಿಯಾದಂಥ ಘಟನೆಗಳು ಕೂಡ ಆಗಿರುತ್ತೆ. ಇಲ್ಲ, ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು. ನಮಗಾಗಿರ್ಬೋದು, ಭರತ್ ರೆಡ್ಡಿಗಾಗಿರ್ಬೋದು, ಗಣೇಶ್ ಅವ್ರಿಗಾಗಿರ್ಬೋದು, ಈ ಒಂದು ಕಾರ್ಯಕ್ರಮ ಮಾಡಿದಾಗ BJPಗವರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರು ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಲ್ಲ ಅಂತೇಳಿ ನಾವು ತಿಳಿದಿದ್ವಿ. ಆದರೆ ಇವತ್ತು ಅವರ ಪತನ ಶುರುವಾಗಿದೆ ಮತ್ತೊಮ್ಮೆ. ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಗೆ ಕೈ ಹಾಕಿದ್ದಾರೆ ಅಂದರೆ ಅವ್ರಿಗೆ ಒಳ್ಳೇದಾಗಲ್ಲ. ಇವತ್ತು ಬಹುಶಃ ಅವರಿಗೆ ಮುಂದಿನ ದಿನಗಳಲ್ಲಿ ಇದರ ಒಂದು ಹೀಟ್ ಮುಂದೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಇವತ್ತು ವಾಲ್ಮೀಕಿ ಸಮಾಜ ಸುಮ್ಮನೆ ಕೂಡಲ್ಲ. ಇವತ್ತು ಏಕಾಏಕಿಯಾಗಿ ಪುತ್ಥಳಿಯನ್ನು ನಾಳೆನೇ ಮಾಡಬೇಕಾಗಿತ್ತು. ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಅದನ್ನು ಅನಾವರಣ ಮಾಡಿ ಅವರು ತಾತ್ಕಾಲಿಕವಾಗಿ ಯಶಸ್ವಿಯಾಗಿದ್ದಾರೆ. ಇದನ್ನು ಮಾಡಕೂಡ್ದು ಅಂತೇಳಿ 2 ದಿನಗಳಿಂದ 3 ದಿನ ಹಿಂದೆನೇ ಅವ್ರ ಪ್ಲ್ಯಾನ್ ಇತ್ತು ಇದನ್ನು ಮಾಡಕೂಡ್ದು ಅಂತೇಳಿ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ ತಾತ್ಕಾಲಿಕವಾಗಿ. ಇದು ಬಹುಶಃ ಶಾಂತಿಯನ್ನು ಕದಡುವಂಥ ಒಂದು ಕೆಲಸಕ್ಕೆ ನಾವು ಯಾರೂ ಕೂಡ ಕೈ ಹಾಕಬಾರ್ದು ಅಂತೇಳಿ ನಮ್ಮ ಕಾಂಗ್ರೆಸ್ಸಿಗರಲ್ಲಿ ಮೊದಲನೇ ಆದ್ಯತೆ ಇದೆ. ಅದಕ್ಕೆ ನಾವು ಯಾರು ಕೂಡ ಈ ಶಾಂತಿ ಭಂಗವನ್ನು ಮಾಡುವಂಥದ್ದು. ಬಳ್ಳಾರಿ ಜನತೆಗೆ ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಕೂಡ ಯಾರು ಕೂಡ ಭಯಭೀತರಾಗಬೇಡಿ. ತಾವು ಎಲೆಕ್ಟ್ ಮಾಡಿದಂಥ ಶಾಸಕರು ಎಲ್ಲರೂ ಕೂಡ ಕರೆಕ್ಟಾಗಿದ್ದಾರೆ. ತಮ್ಮನ್ನು ರಕ್ಷಣೆ ಮಾಡುವಂಥದ್ದನ್ನು ನಾವು ಸೈನಿಕರಾಗಿ ಇವತ್ತು ನಮ್ಮ 5 ಶಾಸಕರು
ಇವತ್ತು ಎಲ್ಲ MP ಗಳು 2 MP ಗಳು ಸೇರಿ ಇವತ್ತು ನಿಮ್ಮ ಜೊತೆಗೆ ನಾವು ಇರ್ತೀವಿ. ನಿಮ್ಮ ಆಸ್ತಿ, ನಿಮ್ಮ ಮನೆ, ನಿಮ್ಮ ಪ್ರಾಣದ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ ಪ್ರಾಣವನ್ನು ಇಟ್ಟು ನಿಮ್ಮನ್ನು ಕಾಪಾಡ್ತೀವಿ ಅನ್ನುವಂಥದ್ದನ್ನು ನಮ್ಮ ಬಳ್ಳಾರಿಯ ಪ್ರತಿಯೊಬ್ಬ ಜನತೆಗೂ ನಾವು ಹೇಳ್ತಾ ಇದ್ದೀವಿ. ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರ್ತಕ್ಕಂಥದ್ದು ಏನು ಹೇಳ್ತೀವಿ? ಭಾಳಷ್ಟು ನೋವಾಗ್ತಿತ್ತು. ಯಾಕಂದರೆ ಇದು ಪ್ರಾರಂಭ ಆಗಿದ್ದು ಅವರಿಂದ. ಅಂತಿಮ ಇವತ್ತು ರಾಜಶೇಖರನ್ನ ಅವರು ಬಲಿ ತೆಗೋದ್ರ ಮುಖಾಂತರ ಇವತ್ತೇನು ಇಡೀ ರಾಜ್ಯಕ್ಕೆ ಒಂದು ಕೆಟ್ಟ ಸಂದೇಶ, ಅವ್ರ ಸುಳ್ಳುಗಳು ಇವತ್ತೇನು ಅವ್ರ ಸುಳ್ಳುಗಳು ಆರೋಪ ಮಾಡ್ತಿದ್ದಾರಲ್ಲ, ಭಾಳಷ್ಟು ನೋವಾಗ್ತಿತ್ತು. ಯಾಕಂದರೆ 3-4 ದಿನಗಳು ಹಿಂದೆ ಬ್ಯಾನರ್ ಕಟ್ಟಿರೋದು. ಇವಾಗ ಕಟ್ಟಕತ್ತಾರಂದ್ರೆ ಆ ವಿಷಯಕ್ಕೆ ಅವ್ರು ಬಂದು ಏನು ಕೇಳಿದರೆ ಅದೊಂದು ತಪ್ಪಲ್ಲ. 3-4 ದಿನದ ಹಿಂದೆ ಬ್ಯಾನರ್ ಕಟ್ಟಿದ್ನ 3 ದಿನ ಬಿಟ್ಟು ನೀವು ತೆಗೀರಿ ಅಂತಂದು ಸ್ವತಃ ಅವರೇ ಬಂದು ನಿಂತ್ಕೊಂಡು ಸಾಮಾನ್ಯ ಕಾರ್ಯಕರ್ತರ ಮುಂದೆ ಏನವರು ಬ್ಯಾನರ್ ಕಿತ್ತೋದು, ಅರ್ಧ ಹಾಕೋದು, ಕಾಲಿಂದ ತುಳಿಯೋದು. ಅದೇ ರೀತಿ ನಮ್ಮ ಲೋಕಣ್ಣಗ ಒಬ್ಬ ಮಾಜಿ ಸಚಿವರಾಗಿ ಫೋನ್ ಕರೆ ಮೂಲಕ ಅವ್ರನ್ನ ಏನು ದಬ್ಬಾಳಿಕೆ ಮಾಡೋದು, ಗದರಿಸೋದು, ಇದೆಲ್ಲ BJP ಸಂಸ್ಕೃತಿ. ಏನು ಇವತ್ತು ನಿನ್ನೆ ಅದಲ್ಲ. ಇದು ಅವರು 20 ವರ್ಷ ಕರಗತಾಗಿತ್ತು. ಅದು ಇವತ್ತೇನು ಅವರೆಲ್ಲ ಕಡೆಗೆ ಸೋತ ಮೇಲೆ ಅವ್ರಿಗೆ ಸಹಿಸಂಬಕ್ಕಾಗ್ತಿಲ್ಲ. ಹಂಗಾಗಿ ಕೆಲವೊಂದು ನೀವೊಂದು ವಿಡಿಯೋಗಳನ್ನು ತೋರಿಸ್ತಾ ಇದ್ರಿ ಸರ್, ಅವರೊಂದು ವಿಡಿಯೋಗಳು ಕೂಡ ತೋರಿಸ್ತಾರೆ. ಈಗ ಏನಿದೆ ಅಸಲಿ ಏನು ಸರ್? ಅಸಲಿ ಅಲ್ಲ, ನೀವು ಅವ್ರು ತೋರಿಸಿದ ವಿಡಿಯೋ ನೋಡ್ರಿ, ನಾವು ತೋರಿಸಿದ ವಿಡಿಯೋ ನೋಡ್ರಿ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಟಿಗೆ ದೊಣ್ಣೆ ಹಿಡ್ಕೊಂಬಂದಾರಂತಂದು ಬೆಳಗ್ಗೆ ಅವ್ರು ಗಂಟೆಗಟ್ಟಲೆ ಮಾತಾಡಿದ್ರು. ನಾವು ನಿಮ್ಮ ಮುಂದೆ ವಿಡಿಯೋ ಕೊಡ್ತೀವಿ. ಅದು ಕಟಿಗೆ ದೊಣ್ಣೆ ಹಿಡ್ಕೊಂಡು, ಕಾರ್ಪುಡಿ ಹಿಡ್ಕೊಂಡು ಮನೆಯಾಗ ಸುಮಾರು 1500ರಿಂದ 2000 ಜನ ಇದ್ದಂಥದ್ದು ಯಾರನ್ನಿದ್ರೆ ಅವರ ನಾವಂತ ತಮಗೆ ಗೊತ್ತಾಗ್ತೈತಿ. ನಾವು ಬಹಿರಂಗವಾಗಿ ಮಾನ್ಯ ಶಾಸಕರು ಸರ್ಕಲಲ್ಲಿದ್ದಾರೆ, ಸರ್ಕಲಲ್ಲಿ ಕುಂತಿದ್ದಾರೆ, ಅವ್ರಂಗೇನು ಮನೇಲಿ ಹೋಗಿ ಎಲ್ಲ ದೊಣ್ಣೆ ಮತ್ತೊಂದು ಇನ್ನೊಂದು ಹಿಡ್ಕೊಂಡು ಈ ಬಿಹಾರ್ನಾಗ ಏನು ನಡೀತೈತಲ್ಲ ಆ ರೀತಿ ಹಿಡ್ಕೊಂಡವ್ರು ನೀವು ನಾ ಅದನ್ನ ವಿಡಿಯೋನ ತಮಗೆ ಕೊಡ್ತೀನಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಗಣೇಶ್ ಭರತ್ ರೆಡ್ಡಿ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಕೂಡ ಹೇಳ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಶಾಂತಿ ಕದಡುವ ಪ್ರಯತ್ನಕ್ಕೆ BJP ನಾಯಕರು ಕೂಡ ಕೈ ಹಾಕಿರ್ತಕ್ಕಂಥದ್ದು. ಆದರೆ ನಾವು ಶಾಂತಿ ಕದಲಿಕ್ಕೆ ಬಿಡಲ್ಲ, ನಾವು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಆದರೆ ತಾತ್ಕಾಲಿಕವಾಗಿ ನಾಳೆಯ ಕಾರ್ಯಕ್ರಮವನ್ನು ಮುಂದಿಟ್ಟಿದ್ದೇವೆ, ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ.